ಲೀನನಾಗಿ ಭೃಗು ಮಹರ್ಷಿಗಳು ಬಂದಿರುವುದನ್ನು ನೋಡಿರುವುದಿಲ್ಲ. ಆಗ ಭೃಗು ಮಹರ್ಷಿಗೆ ಕೋಪ ಬಂದು ನಿನ್ನ ಈ ವಿಶ್ವವೇ ದುರಹಂಕಾರಿ ಎಂದು ಹೇಳುತ್ತಾರೆ ಎಂದು ಶಾಪ ಹಾಕಿ ಹೋಗುತ್ತಾರೆ. ತದನಂತರ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮನ ಬಳಿ ಬರುತ್ತಾರೆ. ಬ್ರಹ್ಮದೇವರು ಆ ಸಮಯದಲ್ಲಿ ತನಗೆ ಇರುವ 4 ತಲೆಗಳಲ್ಲಿ ಒಂದರಲ್ಲಿ ವೇದಗಳನ್ನು ಪಠಿಸುವುದು, ಇನ್ನೊಂದು ತಲೆಯಲ್ಲಿ ಲೋಕ ಸೃಷ್ಟಿ ಮಾಡುವುದು ಹಾಗೂ ಮತ್ತೊಂದು ತಲೆಯಲ್ಲಿ ಧ್ಯಾನ ಮಾಡುವುದು, ಇನ್ನಿರುವ ಇನ್ನೊಂದು ತಲೆಯಲ್ಲಿ ತನ್ನ ಹೆಂಡತಿಯ ಜೊತೆ ಇರುತ್ತಾನೆ. ಈ ರೀತಿ ಬ್ಯುಸಿ ಇದ್ದ ಬ್ರಹ್ಮದೇವರನ್ನು ಏನೂ ಹೇಳದೆ ಶಿವನ ಬಳಿ ಹೋಗುತ್ತಾರೆ. ಈ ಸಮಯದಲ್ಲಿ ಶಿವಪರಮಾತ್ಮ ಪಾರ್ವತೀ ದೇವಿಯ ಜೊತೆ ರುದ್ರ ಧ್ಯಾನದಲ್ಲಿ ಇರುವಾಗ ಮಹರ್ಷಿಯನ್ನು ಗಮನಿಸುವುದಿಲ್ಲ. ಇದನ್ನು ಕಂಡ ಭೃಗು ಮಹರ್ಷಿ ಸದಾ ನೀನು ನಿರಾಕಾರ ರೂಪದಲ್ಲಿ ಪೂಜಿಸಲ್ಪಡುವೆ ಎಂದು ಶಾಪ ಹಾಕುತ್ತಾರೆ. ಇನ್ನು ಆ ಸಮಯದಲ್ಲಿ ವಿಷ್ಣು ಬಳಿ ಹೋಗುತ್ತಾರೆ. ಆಗ ಶ್ರೀ